ಬಿಗ್ ಬಾಸ್ ಸೀಸನ್ 12 ನಾನು ಬಿಂದ್ಯಾ ನಿಮ್ಮ ಒನ್ ಸ್ಟಾಪ್ ರಿವ್ಯೂ ಫ್ಯಾಕ್ಟ್ರಿ. ಆಸ್ ಯೂಶಲಿ ಮನೆ ತೋರಿಸಿದ್ರು, ಆಮೇಲೆ ಸುದೀಪ್ ಬಂದಿ ಮನೆ ಇಂಟ್ರೊಡಕ್ಷನ್ ಮಾಡಿದ್ರು, ಆಮೇಲೆ ಸುದೀಪ್ ಅವರ ಅಮ್ಮದು ಸ್ಯಾರಿ ಮತ್ತೆ ಅವ್ರ ಫೋಟೋ ತೋರಿಸಿದ್ರು, ಜಸ್ಟ್ ಟು ಮೇಕ್ ದ ಸೀನ್ ವೆರಿ ಎಮೋಷನಲ್. ಸೊ ದಟ್ ಸುದೀಪ್ ಮೇ ಬಿ ಅಳ್ಬೋದು, ಆಡಿಯನ್ಸ್ ಅಳ್ಬೋದು, ಏನೋ ಮಾಡಕ್ಕೆ ಟ್ರೈ ಮಾಡಿದ್ರು, ಬಟ್ ಸುದೀಪ್ ಅದಕ್ಕೆ ಮೆಲ್ಟ್ ಆಗಿಲ್ಲ. ಹಿ ವಾಸ್ ಎಮೋಷನಲಿ ಸ್ಟ್ರಾಂಗ್ ಅಂಡ್ ಹಿ ಸೆಡ್ ಲೆಟ್ಸ್ ನಾಟ್ ವೇಸ್ಟ್ ಟೈಮ್ ಅಂಡ್ ಗೋ ಟು ದ ನೆಕ್ಸ್ಟ್ ಟಾಪಿಕ್ ಅಂತ. ವೆರಿ ಸ್ಮಾರ್ಟ್ ಮೂವ್ ವಿಚ್ ಇದೆ. ಸೊ ಬೇಸಿಕಲಿ ಏನಂದ್ರೆ ಒಂಟಿ ಜಂಟಿ ಅಂತ ಒಂದೆರಡು ಕಾನ್ಸೆಪ್ಟ್ ಮಾಡಿದ್ದಾರೆ. ಒಂಟಿ ಅಂದ್ರೆ ತುಂಬಾ ಇಷ್ಟ ಆಗಿದೆ ನಮ್ಗೆ, ಅವರೇ ಹೋಗ್ಲಿ ಮನೆ ಒಳಗೆ ಒಂಟಿಯಾಗಿ ಅಂತ. ಜಂಟಿ ಅಂದ್ರೆ ನಮ್ಗೆ ಅವ್ರಷ್ಟು ಇಷ್ಟ ಆಗಿಲ್ಲ ಅಂತ. ಅಂಡ್ ಅವರು ಇನ್ನೊಬ್ರ ಜೊತೆ ಪೇರ್ ಆಗೋಗ್ಬೇಕು. ಸೊ ನಾನೀಗ ಟಕಟಕ್ ಅಂತ ಹೇಳ್ಕೊಂಡು ಹೋಗ್ತೀನಿ ಯಾರ್ಯಾರಿಗೆ ಏನೇನ್ ಸಿಕ್ಕಿತು ಅಂತ. ಫಸ್ಟ್ ಕಂಟೆಸ್ಟೆಂಟ್ ಕಾಕ್ರೋಚ್, ಅವ್ರಿಗೆ ಒಂಟಿಯಾಗಿ 81% ಹೈಯೆಸ್ಟ್ ವೋಟ್ ಬಂದಿದೆ ಒಂಟಿಯಾಗಿ. ನೆಕ್ಸ್ಟ್ ಕಾವ್ಯ 59 ವೋಟ್ಸ್ ಜಂಟಿಯಾಗಿ. ನೆಕ್ಸ್ಟ್ ಡಾಗ್ ಮ್ಯಾನ್ ಸತೀಶ್, ನನ್ಗನ್ಸೋ ಪ್ರಕಾರ ಅವನ ಮಗ ತುಂಬಾ ಹಿ ವಾಸ್ ಲುಕಿಂಗ್ ಸ್ಮಾರ್ಟ್, ಬಟ್ ಎನಿವೇಸ್ ಹಿ ಗಾಟ್ 58%. ನೆಕ್ಸ್ಟ್ ಗಿಲ್ಲಿ ನಟ ಬಂದಿದ್ದ, ಅರೆ ಅವ್ನ್ ಬಂದಾದ್ಮೇಲೆ ಒಂದ್ ಸೀನ್ ಬಂತಪ್ಪ, ಛೇ ಏನೋ ಕೈ ಕೊಡ್ತು, ಸ್ವಲ್ಪ ಹೊತ್ತು ಇರಿ ಸರಿ ಮಾಡ್ತೀವಿ ಅಂತ. ಆ ಸೀನ್ ಏನಾಯ್ತಂತ ನನ್ಗೆ ಗೊತ್ತಿಲ್ಲ. ಜಾನ್ವಿ 76% ಒಂಟಿ, 75% ಮೇಲ್ ಬಂದ್ರೆ ಅವ್ರ ಒಂಟಿ ಅಂತ. ಸೊ ಅವ್ರ ಮನೆ ಒಳಗೆ ಎಂಟರ್ ಆಗ್ತಾರೆ ಒಬ್ರಾಗೆ. ನೆಕ್ಸ್ಟ್ ಧನುಷ್ ಗೌಡ 78%, ಅಬೌವ್ 75% ಒಂಟಿ. ಚಂದ್ರಪ್ರಭಾ 64%, ಅವ್ರನ್ನ ಸೈಡಿಗೆ ಕೂರಿಸಿ ಸತೀಶ್ ಅನ್ನೋರ್ ಜೊತೆ ಮ್ಯಾಚ್ ಮಾಡಿದ್ದಾರೆ. ನೆಕ್ಸ್ಟ್ ಮಂಜು ಭಾಷಿನಿ 73% ಒಂಟಿ ಅಲ್ಲ ಜಂಟಿ, ಜಸ್ಟ್ ಮಿಸ್. ನೆಕ್ಸ್ಟ್ ರಾಶಿಕಾ 48% ಜಂಟಿ, ಅವ್ರನ್ನ ಮಂಜು ಭಾಷಿನಿ ಜೊತೆ ಪೇರ್ ಮಾಡಿದ್ದಾರೆ. ಅಂಡ್ ಅಭಿಷೇಕ್ 58% ಜಂಟಿ, ಮಲ್ಲಮ್ಮ 78% ಒಂಟಿ, ಧ್ರುವಂತ್ 76% ಒಂಟಿ, ಅಶ್ವಿನಿ 60% ಅವ್ರನ್ನ ಅಭಿಷೇಕ್ ಜೊತೆ ಮ್ಯಾಚ್ ಮಾಡಿದ್ದಾರೆ. ರಕ್ಷಿತಾ ಶೆಟ್ಟಿ ತುಳುಗೋಲ್ 53%, ಬಸಪ್ಪ ಇಸ್ ಅ ಬಾಡಿ ಬಿಲ್ಡರ್ 74%, ಜಸ್ಟ್ 1% ಇತ್ತು. ಸೊ ಅವ್ರನ್ನ ಸೈಡ್ ಅಲ್ಲಿ ಕೂರಿಸಿ. ನೆಕ್ಸ್ಟ್ ನಾ ಡ್ರೈವರ್ ನೀ ನಲವರ ಸಾಂಗ್ ಕಂಪೋಸರ್ ಅವ್ನಿಗೆ 72%. ನೆಕ್ಸ್ಟ್ ಇಸ್ ಸ್ಪಂದನ 68%, ಅಶ್ವಿನಿ ಗೌಡ 77%, ಅಮಿತ್ 57%. ಇವರೆಲ್ಲರಿಗೂ ಇನ್ನ ಕಮ್ಮಿನೇ. ಸೊ ಅವ್ರನ್ನೆಲ್ಲಾರು ಸೈಡ್ ಅಲ್ಲಿ ಕೂರಿಸಿ. ಸೊ ಇಷ್ಟೊಂದೆಲ್ಲ ಮಧ್ಯೆ ಬಸಪ್ಪಗೆ ಹೈಯೆಸ್ಟ್ ವೋಟ್ ಇರೋದ್ರಿಂದ ಅವ್ರಿಗೆ ಚಾನ್ಸ್ ಸಿಕ್ತು, ನೀವು ಯಾರನ್ನಾರು ಸೆಲೆಕ್ಟ್ ಮಾಡ್ಬೋದು ಅಂತ. ಅದಕ್ಕೆ ಅವರು ಅಮಿತ್ ನ ಸೆಲೆಕ್ಟ್ ಮಾಡಿ. ಸೊ ಇವತ್ತಿಗೆ ಇಷ್ಟೇ ಜನ ಎಂಟ್ರಿ ಅಂತೆ ಹಿಂಗ್ ಹೇಳ್ತಿದ್ದಾರೆ. ನಾಳೆಗೆ ಏನು ಅಂತ ಗೊತ್ತಿಲ್ಲ. ಇನ್ನ 3 ಜನ ಮಿಕ್ಕಿದಾರಲ್ಲ, ಅವ್ರನ್ನ 3 ಜನ ಹಾಗೆ ಮೇ ಬಿ ಲೈಕ್ ಟ್ರಿಪ್ಲೆಟ್ಸ್ ಕಳ್ಸಿದ್ದಾರೆ. ಏನಾಗುತ್ತೆ ಅಂತ ನಾಳೆ ಬಿಗ್ ಬಾಸ್ ಡಿಸೈಡ್ ಮಾಡ್ತಾರ. ಸೊ ಇಷ್ಟು ನಡೆದಿದ್ದು ಇವತ್ತಿನ ಕತೆ. ಇವತ್ತಿಗೆ ಡೇ ರಿವ್ಯೂ ಕಂಪ್ಲೀಟ್ ಆಗಿದೆ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ. ಬಿಗ್ ಬಾಸ್ ಕನ್ನಡ ಜರ್ನಿನ ನಾವೆಲ್ಲರೂ ಒಟ್ಟಿಗೆ ಎಂಜಾಯ್ ಮಾಡೋಣ. I'll come back tomorrow with a new review. Bye bye.